ಸ್ಮಾರಕದ್ದು ಇದನ್ನು ಡೆಮಾಲಿಷ್ ಮಾಡಿದ್ದಾರೆ, ಏನು ಹೇಳ್ತೀವಿ ಸರ್ ಇದು? ಎಲ್ಲ ನಾನು ನಿಜವಾಗ್ಲೂ ಅದು ನೆನೆಸ್ಕೊಂಡಾಗ ತುಂಬ ಮನಸ್ಸಿಗೆ ತುಂಬ ಆಘಾತವಾಯಿತು. ಅಭಿಮಾನಿಗಳಿಗೆ ಏನು ನೋವಾಗಿದೆಯೋ ಅದಕ್ಕಿಂತ ಎರಡರಷ್ಟು ನೋವು ನನಗಾಗಿದೆ. ಅದು ಏನಾದ್ರು ನನ್ನ ತಾಯಿಯವರು ಬದುಕಿದ್ದಿದ್ರೆ ಅವರು ಕಣ್ಣಲ್ಲಿ ನೀರೇ ಹಾಕಿಬಿಡ್ತಾಯಿದ್ರು, ರಕ್ತ ಸುರಿಸ್ಕೊಂಡ್ಬಿಡೋರು ಕಣ್ಣಲ್ಲಿ. ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಡಾಕ್ಟರ್ಗಳಿಗೂ ಅವರು ಸ್ಥಾನಮಾನ ಸಿಕ್ಕಿ ಅವರು ಇಲ್ಲಿದ್ದಾರೆ ಅಂತೇಳಿ ಪರಿಸ್ಥಿತಿ ಇತ್ತು. ಏನು ನೋವಾಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ, ವಿನಯ ಭಾರ್ಗವ ವಿಷ್ಣುವರ್ಧನ್ ಅವ್ರಿಗೆ ಅವ್ರದ್ದಾದ ಒಂದು ಜಾಗ ಸಿಗಲಿಲ್ವಾ? ಅವರೇನು ತಪ್ಪು ಮಾಡಿದ್ರು? ಇಷ್ಟೇ ನನ್ನ ಪ್ರಶ್ನೆ ಸಮಾಜಕ್ಕೆ. ಅವರೇನು ತಪ್ಪು ಮಾಡಿದ್ರು? ಕರ್ನಾಟಕದಲ್ಲಿ ಸಾಕಷ್ಟು ಚಿತ್ರಗಳು ಅಭಿನಯಿಸಿ, ಎಲ್ಲ ಯಶಸ್ಪೂರ್ವಕವಾದ ಚಿತ್ರಗಳು, ಒಂದೊಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಂತ ಹೇಳ್ತೀವಿ, ಅದು ಯಾವುದಾದ್ರೂ ಇರಲಿ, ನಾವು ಕಲಾವಿದರೆಲ್ಲ ಒಂದೇ. ಆದರೂ ಅಂಥ ಸಮಯಗಳಲ್ಲೆಲ್ಲ ಸೂಪರ್ ಡೂಪರ್ ಹಿಟ್ ಸಿನಿಮಾ, ಸಿಲ್ವರ್ ಜೂಬ್ಲಿ ಸಿನಿಮಾಗಳನ್ನ ಕೊಟ್ಟವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವತ್ತು ಅವರಿಗೆ ಅವರ ಅಂತಿಮ ಸಂಸ್ಕಾರ ಆಗಿರ್ತಕ್ಕಂಥ ಆ ಜಾಗವೂ ಕೊನೆಯಲ್ಲಿ ಅವ್ರಿಗೆ ಇಲ್ದಿರ ಹೋಯ್ತಾ? ಏನಿದು ಪರಿಸ್ಥಿತಿ? ಅಷ್ಟು ಅನುಭವ, ಅಷ್ಟು ವರ್ಚಸ್ಸನ್ನ ಇಟ್ಕೊಂಡಿರುವಂಥ ಎಷ್ಟೋ ಜನ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡೋಕ್ಕಾಗಲಿಲ್ವಾ? ಭಾರಿ ಬೇಜಾರಾಗುತ್ತೆ, ಭಾರಿ ನೋವಾಗುತ್ತೆ. ಪಾಪ ಅಭಿಮಾನಿಗಳಿಗಾಗಿರೋ ನೋವು ಏನು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾಯಿದೆ. ಪಾಪ ವಿಷ್ಣುವರ್ಧನ್ ಅವರು ಪಾಪ ಹಾಗಾದ್ರು ಅಂದರೆ ಅವರು ಅಭಿಮಾನಿಗಳಿಗೂ ಅದೇ ಥರ ಒಂದು ದಿಕ್ಕು ಕಾಣ್ದಿರ ನಮಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಇದು ಇಷ್ಟೇನಾ ಅಂತ ಹೇಳ್ಬಿಟ್ಟು, ಇದು ಬರೀ ಅವ್ರಿಗಾಗಿಲ್ಲ ರೀ, ಪ್ರತಿಯೊಬ್ಬ ಕನ್ನಡಿಗನಿಗೂ ತುಂಬಾ ಇದು ಮನಸ್ಸಿಗೆ ನೋವಾಗುವಂಥ ವಿಷಯ.